ಸರ್ ನನ್ನ ಹೆಸರು ಮೊಹಮ್ಮದ್ ಸೋಹೇಲ್. ನಮ್ಮ ಕಂಪನಿ ಹೆಸರು ಅಗ್ರಿಶೈನ್. ಇದು ಲೊಕೇಶನ್ ಬಂದು ಸರ್ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಲ್ಲಿ ಇದೆ ಸರ್. ಚಿಂತಾಮಣಿ ಹೊಸಕೋಟೆ ಮತ್ತು ಚಿಂತಾಮಣಿ ಮೈನ್ ರೋಡಲ್ಲೇ ಇದೆ ಸರ್. ಇವತ್ತು ನಿಮಗೆ ಮಾಹಿತಿ ಕೊಡ್ತಿರೋದು ಅರ್ಥಾಗರ್ ಬಗ್ಗೆ. ಇದಕ್ಕೆ ಗುಂಡಿ ಹೊಡೆಯೋ ಮಿಷಿನು, ಹೋಲ್ ಡಿಗ್ಗರು, ಅರ್ಥಾಗರ್ ಅಂತೀರಿ ಸರ್. ಇದು ನಮ್ಮ ಹತ್ರ ಇರೋದು ಇದರಲ್ಲಿ 72 cc ಸರ್. ಇದು 72 cc. ಇದಕ್ಕೆ ನೀವು ಆರಾಮಾಗಿ ಸಣ್ಣದಿಂದ ಹಿಡಿದು ದೊಡ್ಡ ಬಿಟ್ವರೆಗೂ ಹಾಕ್ಬೋದು. 72 ಕೆಪಾಸಿಟಿ ಇರೋದ್ರಿಂದ ನಿಮ್ಗೆ ಒಳಗಡೆ ಎಲ್ಲ ಇದಕ್ಕಾಗುತ್ತೆ. ಇದು 4 inches ಬಿಟ್ಟು 4 inches ಟೊಮ್ಯಾಟೊ ಕಡ್ಡಿ ಇದಕ್ಕೆಲ್ಲ ಆಗುತ್ತೆ. ಇದು ಸಣ್ಣ ಪ್ಲ್ಯಾಂಟ್ಸ್ಗೆಲ್ಲ ಆಗುತ್ತೆ. ಇದು ಮಾವಿನಿಗೆ, ಮತ್ತು ಇದು ನಿಮಗೆ ಅಡಿಕೆ ಗಿಡಕ್ಕೆ, ಮತ್ತು ಇದು ತೆಂಗಿನ ಗಿಡಕ್ಕೆ. ಇನ್ನೊಂದು ಏನಂದರೆ ಈ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇರೋ ಲೇಯರ್ಸಲ್ಲಿ ಬಿಟ್ಟಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು ಎಲ್ಲ ಡಬಲ್ ಲೇಯರ್ ಬಿಟ್ಟು. ಡಬಲ್ ಲೇಯರ್ ಬಿಟ್ಟು ಅಂದರೆ 1 ಲೇಯರು ನೋಡಿ, 1 ಲೇಯರ್ ಇದು, ಇನ್ನೊಂದು ಸೆಕೆಂಡ್ ಲೇಯರು. ಇದು ನೋಡಿ ಸರ್, ಇದು ಡಬಲ್ ಲೇಯರ್ ಬಿಟ್ಟು. ಸಿಂಗಲ್ ಲೇಯರ್ ಬಿಟ್ಟು ಅಂದರೆ ಈ ಥರ ಇರುತ್ತೆ. ಇದು ಸಿಂಗಲ್ ಲೇಯರ್ ಬಿಟ್ಟು ಡಿಫ್ರೆನ್ಸು. ಸಿಂಗಲ್ ಲೇಯರ್ ಬಿಟ್ಟು ಬರೀ ಒಂದು ಸಿಂಗಲ್ ಆಗಿರುತ್ತೆ. ಡಬಲ್ ಲೇಯರ್ ಇರೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಏನಂದರೆ ಬೇಗ ಒಳಗಡೆ ಹೋಗುತ್ತೆ, ಈಸಿಯಾಗಿ ಹೋಲ್ ಮಾಡುತ್ತೆ. ಪ್ರೆಸೆಂಟು ಮಿಷಿನ್ಗೆ ಏನು ಪ್ರೆಷರ್ ಆಗಲ್ಲ. ಮತ್ತು ಇದು 72 cc ಇಂಜಿನು. ಇದು ಆಯಿಲ್ ಮಿಕ್ಸ್ ಪೆಟ್ರೋಲು. ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಇದೆ, ಅದು ಮಾಡಿದ ತಕ್ಷಣ ನಿಮಗೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಮಿಕ್ಸ್ ಮಾಡಬೇಕು ಸರ್. 1 ಲೀಟರ್ ಪೆಟ್ರೋಲಲ್ಲಿ ಆರಾಮಾಗಿ ನೀವು 25-30 ಗುಂಡಿ ಹೊಡಿಬೋದು ಸರ್. ಮತ್ತು ಇದು ಹೆಂಗೆ ಬುಕ್ ಮಾಡಬೇಕು ಏನು ಅಂತ ಕೇಳ್ತಾರೆ ರೈತರಿಗೆ. ಏನಂದರೆ ಇದು ಜಸ್ಟ್ ಅವರು 2,000 ಅಡ್ವಾನ್ಸ್ ಮಾಡಿದ್ರೆ ಅವ್ರ ಪ್ಲೇಸಿಗೂ ಬರುತ್ತೆ. ಮಿಕ್ಕಿದ ಅಮೌಂಟು ಅವ್ರು ಕಟ್ಟಿದ್ರೆ ಆ ಟ್ರಾನ್ಸ್ಪೋರ್ಟಿಂದ ನಾವು ಕಾಲ್ ಮಾಡಿ ಹೇಳ್ತೀವಿ, ಅವ್ರು ಆವಾಗ ಕೊಡ್ತಾರೆ. ಮಿಷಿನ್ ನೋಡ್ಬೋದು, ಅಂದರೆ ಟ್ರಾನ್ಸ್ಪೋರ್ಟ್ ಅವ್ರು ಕೊಡೋಲ್ಲ. ಯಾವಾಗ ತನಕ ನಾವು ಕನ್ಫರ್ಮೇಷನ್ ಮಾಡಲ್ಲ ಅವತ್ತು ತನಕ ಕೊಡೋಲ್ಲ. ಆಮೇಲೆ ಸರ್ ನಮ್ಮ ಹತ್ರ ಪ್ರೆಸೆಂಟ್ 2 ಮಾಡಲ್ಸ್ ಇದೆ. ಒಂದು 72 cc ನಾರ್ಮಲ್ ಅವ್ರಿಗೆ ಒಬ್ಬರೇ ಹೊಡಿಬೋದು. ಇನ್ನೊಂದು ಬಂದು ವೀಲ್ ಟೈಪು. ಒಬ್ಬೊಬ್ಬರು ವೀಲ್ ಟೈಪ್ ಕೇಳ್ತಾರೆ, ಅದಕ್ಕೆ ಇದು ವೀಲ್ ಟೈಪು. ಇದೇನೆಂದರೆ ಒಬ್ಬರೇ ಹ್ಯಾಂಡಲ್ ಮಾಡಿ ಈಸಿಯಾಗಿ ಕ್ಯಾರಿನೂ ಮಾಡೋಕ್ಕಾಗುತ್ತೆ. ಹೋಗ್ತಾ ಹೋಲ್ ಮಾಡ್ಬೋದು. ಇದ್ರದ್ದು ಪ್ರೈಸು ಮತ್ತು ಇದ್ರದ್ದು ಪ್ರೈಸ್ ಏನಂದರೆ ಸರ್, ಇದ್ರದ್ದು ಪ್ರೈಸ್ ಒಂದು ಬಿಟ್ಟು ಯಾವುದಾದ್ರೂ ತೊಗೊಳ್ಳಿ, ಒಂದು ಬಿಟ್ಟು ಜೊತೆ ಇದು ಪ್ರೈಸ್ ಬಂದು 15,000 ರೂಪಾಯಿ. ಮತ್ತು ಇದು ಏನಂದರೆ ಕಸ್ಟಮರ್ಗೆ ಪ್ರೊಫೆಷ್ನಲ್ ಬ್ರ್ಯಾಂಡು, ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಂಪ್ಲೇಂಟ್ಸ್ ಏನಿರಲ್ಲ. ಮತ್ತು ಇದು ಬಂದು 72 cc ವೀಲ್ ಟೈಪ್ ಇರೋದ್ರಿಂದ ಇದು ಬೆಲೆ 22,000 ಆಗುತ್ತೆ. ಇನ್ನೊಂದೇನೆಂದರೆ ಏನಾದರೂ ಸ್ಪೇರ್ಸ್ ಏನಾದರೂ ಹೋಯಿತು, ಏನಾದ್ರು ಬೇಕಂದರೆ ಸ್ಪೇರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಜಸ್ಟ್ ರೈತರು 2,000 ಕಟ್ಟಿದ್ರೆ ಅವ್ರಿಗೆ ಮಿಷಿನ್ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ. VRL ಯಾವ ಟ್ರಾನ್ಸ್ಪೋರ್ಟ್ ಹೇಳ್ತಾರೆ ಆ ಟ್ರಾನ್ಸ್ಪೋರ್ಟ್ ಕಳಿಸ್ಬಿಡ್ತೀವಿ. ಅಲ್ಲಿಗೆ ಅವ್ರಿಗೆ ಮಿಷಿನ್ ಸಿಗೋಲ್ಲ, ನೋಡ್ಬೋದು, ಮಿಷಿನ್ ಸಿಗೋಲ್ಲ. ಆದರೆ ಅವರು ಪೂರ್ತಿ ಅಮೌಂಟ್ ಪೇ ಮಾಡಾದ್ಮೇಲೆ ನಾವು ಕನ್ಫರ್ಮ್ ಆದಮೇಲೆ ಅವ್ರಿಗೆ ಮಿಷಿನ್ ಸಿಗುತ್ತೆ. ಮತ್ತು ಇದರಲ್ಲಿ ಕಮ್ಮಿ ಸಿಸಿದು ಸಿಗುತ್ತೆ. ಸ್ಟಾರ್ಟಿಂಗ್ ಬಂದು 11,000 52 cc ಬರುತ್ತೆ. 63 cc ಬಂದು 13,000 ಆಗುತ್ತೆ. ಇದು 72 cc ನಿಮಗೆ 15,000. ಎಲ್ಲದಕ್ಕೆ ಒಂದು ಬಿಟ್ಟು ಫ್ರೀ ಬರುತ್ತೆ. ಮತ್ತು ಪ್ರೊಫೆಷ್ನಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಏನು ಕಂಪ್ಲೇಂಟ್ಸ್ ಏನಿಲ್ಲ. ಸುಮಾರು ರೈತರು ಕೊಟ್ಟಿದ್ದೀವಿ, ಸುಮಾರು ಇಷ್ಟಪಟ್ಟಿದ್ದಾರೆ. ಇದು ಮಾರ್ಕೆಟ್ ಬೆಲೆ ಬಂದು 18,000 ಇದೆ. ನಿಮಗೆ ಡಿಸ್ಕೌಂಟ್ ಹೋಗ್ತಾ 15,000ಗೆ ಮಿಷೀನು ಮತ್ತು ಬಿಟ್ಟು ಕೊಡ್ತೀವಿ ಸರ್. ಇದು ಇವಾಗ ಆಳ್ಗಳು ಎಲ್ಲ ಸಿಗೋಕ್ಕೆ ಕಷ್ಟ ಇದೆ, ಅದಕ್ಕಿದೆ. ಅಲ್ಲಿ ಒಂದು ಮಿಷಿನ್ ತೊಗೊಂಡ್ರೆ ನೀವು ಸುಮಾರು ಹೋಲ್ ಹೊಡಿಬೋದು, ಎಲ್ಲ ಮಾಡ್ಬೋದು. ಇನ್ನೊಂದು ಒಬ್ಬೊಬ್ರಿಗೆ ಡೌಟ್ ಇರುತ್ತೆ, ಸ್ವಲ್ಪ ತ್ಯಾವ ಇದ್ದರೆ ಲೈಫು ಬರುತ್ತೆ ಮತ್ತು ಈಸಿಯಾಗಿ ಹೋಲ್ ಹೋಗುತ್ತೆ. ಗಟ್ಟಿ ಭೂಮಿ ಇದ್ದರೆ ಸ್ವಲ್ಪ ಏನು ಮಾಡಬೇಕಂದ್ರೆ ನೀರು ಹಾಕಿ ತ್ಯಾವ ಮಾಡ್ಕೊಂಡು ಹೊಡಿಬೇಕು ಸರ್. ಈಸಿಯಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಕಸ್ಟಮರು ಈ ಪ್ರಾಡಕ್ಟಿಂದ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ಕಂಪ್ಲೇಂಟ್ಸ್ ಏನಿಲ್ಲ, ಚೆನ್ನಾಗಿದೆ ಸರ್.